ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಈ ಒಂದು ಚಾರ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಇದನ್ನು ನಾನು ಉದಾಹರಣೆಯಾಗಿ ಮೇಷ ಲಗ್ನವನ್ನು ತಗೊಂಡಿದ್ದೇನೆ. ಸೊ ಮೇಷ ಲಗ್ನವನ್ನು 1ನೇ ಮನೆ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿಂದ 12 ಮನೆಗಳ ಕಾರಕತ್ವಗಳು ಹೇಗೆ ಇರುತ್ತೆ ಅನ್ನೋದನ್ನು ಈ ಒಂದು ವಿಚಾರದಲ್ಲಿ ತಿಳಿಯೋಣ. ಮೊದಲನೇದಾಗಿ ಈ ಲಗ್ನ ಅಂದರೆ ಏನು? ಲಗ್ನ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಜನಿಸುವಂಥ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿ ಆ ವ್ಯಕ್ತಿಯ ಜನ್ಮ ಲಗ್ನವಾಗುತ್ತೆ. ಇದಕ್ಕಾಗಿಯೇ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಸಮಯ ಅನ್ನುವಂಥದ್ದು ಬಹಳನೇ ಪ್ರಮುಖವಾಗುತ್ತೆ. ಸಮಯ ಕರೆಕ್ಟಾಗಿತ್ತು ಅಂತಂದರೆ ಆ ವ್ಯಕ್ತಿಯ ಜನ್ಮ ಲಗ್ನವನ್ನು ಮೆನ್ಷನ್ ಮಾಡಿ ಅಲ್ಲಿಂದ ನಾವು ಆ ವ್ಯಕ್ತಿಯ ಜೀವನ ಹೇಗಿರುತ್ತೆ ಅನ್ನೋದನ್ನು ದಶಾಭುಕ್ತಿಗಳ ಮುಖಾಂತರ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಸೊ ಸಾಮಾನ್ಯವಾಗಿ 1ರಿಂದ 12 ಮನೆಗಳು ಯಾವ ಯಾವ ಕಾರಕತ್ವಗಳನ್ನು ತೋರಿಸುತ್ತೆ ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ 1ನೇ ಮನೆ ಅಂತಂದರೆ ಲಗ್ನ ಅಂತ ಹೇಳ್ತೀವಿ. ಯಾವಾಗ 1ನೇ ಮನೆ ಪ್ರಬಲವಾಗಿರುತ್ತೋ 1ನೇ ಮನೆ ಅನ್ನುವಂಥದ್ದು ಆ ವ್ಯಕ್ತಿಯ ಸ್ವಂತಿಕೆ ಮತ್ತು ಆ ವ್ಯಕ್ತಿಯ ಒಂದು ಆತ್ಮವಿಶ್ವಾಸ ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಆರೋಗ್ಯ ವಿಚಾರ ಮತ್ತು ಆ ವ್ಯಕ್ತಿಯ ಒಂದು ಬೆಳವಣಿಗೆ ಮತ್ತು ಆ ವ್ಯಕ್ತಿಯ ಒಂದು ಒಂಟಿತನ, ಕುಟುಂಬದ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗದೆ ಇರೋದು ಮತ್ತು ಹಣಕಾಸಿನ ವಿಚಾರದಲ್ಲಿ ಸೇವಿಂಗ್ಸ್ ಇಲ್ಲದೆ ಇರುವಂಥದ್ದು, ಇದೆಲ್ಲ ಕೂಡ ನಾವು 1ನೇ ಮನೆಯಲ್ಲಿ ನೋಡ್ತೀವಿ. 1ನೇ ಮನೆ ಯಾವಾಗ ದಶಾಭುಕ್ತಿನಲ್ಲಿ ನಿಮಗೆ ರನ್ ಆಗ್ತಾ ಇರುತ್ತೋ ಆ ಸಮಯದಲ್ಲಿ ನೀವು ಈ ಒಂದು ಕಾರಕತ್ವಗಳನ್ನು ನೋಡ್ಬೋದು. ಇನ್ನು 2ನೇ ಮನೆ ಅನ್ನುವಂಥದ್ದು ಆ ವ್ಯಕ್ತಿಯ ಕುಟುಂಬ, ಅದು ಆತನ ಹೆಂಡತಿ ಮಕ್ಕಳಾಗಿರ್ಬೋದು, ಆ ವ್ಯಕ್ತಿ ಹೊಂದುವಂತಹ ಕುಟುಂಬವನ್ನು 2ನೇ ಮನೆಯಿಂದ ನೋಡ್ತೀವಿ. ಅದೇ ರೀತಿ 2ನೇ ಮನೆ ಬಂದು ಪ್ರಾಥಮಿಕ ವಿದ್ಯೆ ಅಂತ ಬರುತ್ತೆ. ಪ್ರಾಥಮಿಕ ವಿದ್ಯೆ ಅಂದರೆ ಆ ಒಂದು ಮನೆಯಲ್ಲಿ ಆ ಮಗು ಜನಿಸುವಂತಹ ಆ ಕುಟುಂಬದಲ್ಲಿ ಕಲಿಯುವಂತಹ ವಿದ್ಯೆ, ಇದನ್ನು 2ನೇ ಮನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು 2ನೇ ಮನೆ ಅನ್ನುವಂಥದ್ದು ಉಳಿತಾಯ, ಆ ವ್ಯಕ್ತಿಯ ಒಂದು ಸಿಂಗಿಂಗ್ ಅಥವಾ ಗಾಯನ ಅಂತ ಹೇಳ್ತೀವಿ. ಮತ್ತು ಆ ವ್ಯಕ್ತಿ ಗಳಿಸುವಂತಹ ಸಂಪತ್ತು, ಇದೆಲ್ಲ ಕೂಡ 2ನೇ ಮನೆಯಿಂದ ಬರುತ್ತೆ. ಮತ್ತು 3ನೇ ಮನೆ ಅನ್ನುವಂಥದ್ದು ಆ ವ್ಯಕ್ತಿಯ ಪ್ರಯತ್ನ, ಆ ವ್ಯಕ್ತಿಯ ಒಂದು ಇನ್ವಾಲ್ವ್ಮೆಂಟ್ ಅಂತ ತಗೊಬೋದು. ಮತ್ತು ಕ್ರೀಡೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಆ ವ್ಯಕ್ತಿಯ ಒಂದು ಇನ್ವಾಲ್ವ್ಮೆಂಟ್ ಅಂತ ಬರುತ್ತೆ. ಮತ್ತು ಆ ವ್ಯಕ್ತಿಯ ಒಂದು ಧೈರ್ಯ ಮತ್ತು ಆ ವ್ಯಕ್ತಿಯೊಂದಿಗೆ ಜನಿಸುವಂತಹ ಒಡ ಹುಟ್ಟಿದವರು, ಇಷ್ಟನ್ನು ನಾವು 3ನೇ ಮನೆಯಿಂದ ನೋಡ್ತೀವಿ. ಈ ಕಾರಕತ್ವಗಳು ರನ್ ಆಗೋದು ಇಲ್ಲಿ ಅಂತಂದರೆ ಆ ವ್ಯಕ್ತಿಗೆ ನಡೆಯುವಂಥ ದಶಾಭುಕ್ತಿಗಳಲ್ಲಿ ಆ ಒಂದು ಸಂಯೋಗ ಬಂದಾಗ ಈ ಒಂದು ಕಾರಕತ್ವಗಳು ಆ್ಯಕ್ಟಿವ್ ಆಗಿರುತ್ತೆ. ಇನ್ನು 4ನೇ ಮನೆ ಅನ್ನುವಂಥದ್ದು ಆ ವ್ಯಕ್ತಿಯ ವಿದ್ಯಾಭ್ಯಾಸ, ಆ ವ್ಯಕ್ತಿಯ ಮಾತೃಸ್ಥಾನ, ತಾಯಿಯ ಸ್ಥಾನ ಮತ್ತು ಆ ವ್ಯಕ್ತಿಯ ಜನ್ಮಭೂಮಿ, ಆ ವ್ಯಕ್ತಿ ಹೊಂದುವಂತಹ ಎಲ್ಲ ರೀತಿಯ ಸೌಕರ್ಯಗಳು, ಮನೆ, ವಾಹನ, ಆ ವ್ಯಕ್ತಿಯ ತಂದೆ ತಾಯಿಗಳ ಒಂದು ಕುಟುಂಬವನ್ನು ಈ ಒಂದು 4ನೇ ಮನೆ ಹೇಳುತ್ತೆ. ಇನ್ನು 5ನೇ ಮನೆ, ಲಗ್ನದಿಂದ 5ನೇ ಮನೆ, ಇದು ಆ ವ್ಯಕ್ತಿಯ ಬುದ್ಧಿವಂತಿಕೆ, ಆ ವ್ಯಕ್ತಿ ಹೊಂದುವಂತಹ ಸಂತಾನ, ಆ ವ್ಯಕ್ತಿಯ ಒಂದು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಆಧ್ಯಾತ್ಮಿಕ ಪ್ರಯಾಣ, ಇಷ್ಟನ್ನು ಈ ಒಂದು 5ನೇ ಮನೆ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ದಶಾಭಕ್ತಿಗಳಲ್ಲಿ ಈ ಒಂದು 5ನೇ ಮನೆ ಇರುತ್ತೋ ಈ ಒಂದು ಕಾರಕತ್ವಗಳನ್ನು ಆ ವ್ಯಕ್ತಿಯಲ್ಲಿ ನಾವು ಕಾಣಬಹುದು. ಇನ್ನು 6ನೇ ಮನೆ ಅನ್ನುವಂಥದ್ದು ದಿನಚರಿ, ಬೆಳಗ್ಗೆಯಿಂದ ಸಂಜೆವರೆಗೂ ಆ ವ್ಯಕ್ತಿ ಯಾವ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾನೆ ಅದನ್ನು ನಾವು 6ನೇ ಮನೆ ಅಂತ ಹೇಳ್ತೀವಿ. ಮತ್ತು ಕೆಲಸ, ಆ ವ್ಯಕ್ತಿ ಮಾಡುವಂಥ ಕೆಲಸ ಮತ್ತು ಆ ವ್ಯಕ್ತಿಯ ಒಂದು ವ್ಯಾಜ್ಯ, ಲಿಟಿಗೇಷನ್ಸ್ ಆಗಿರ್ಬೋದು, ಶತ್ರು ಕಾಟವಾಗುವಂಥದ್ದು, ಶತ್ರುಗಳ ಒಂದು ಸಮಸ್ಯೆಯನ್ನು ಈ ಒಂದು 6ನೇ ಮನೆಯಿಂದ ನಾವು ವಿಶ್ಲೇಷಣೆ ಮಾಡ್ತೀವಿ. ಇನ್ನು 7ನೇ ಮನೆ ಅನ್ನುವಂಥದ್ದು ಲಗ್ನದಿಂದ 7ನೇ ಮನೆ ಸಂಗಾತಿ ಸ್ಥಾನವನ್ನು ಹೇಳುತ್ತೆ, ವಿವಾಹ ಜೀವನದ ಬಗ್ಗೆ ಹೇಳುತ್ತೆ ಮತ್ತು ವ್ಯವಹಾರದ ಬಗ್ಗೆ ಹೇಳುತ್ತೆ ಮತ್ತು ಪಬ್ಲಿಕ್ ಅಂದರೆ ಸಾರ್ವಜನಿಕರನ್ನು ಈ ಒಂದು 7ನೇ ಮನೆಯಿಂದ ನಾವು ವಿಶ್ಲೇಷಣೆ ಮಾಡ್ತೀವಿ. ಇದು 8ನೇ ಮನೆ ಅನ್ನುವಂಥದ್ದು ಇದು ನಮಗೆ ದುಸ್ಥಾನ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದರೆ 8ನೇ ಮನೆ ಬಂದು ನಮಗೆ ಅವಘಡಗಳನ್ನು ಕ್ರಿಯೇಟ್ ಮಾಡುವಂಥ ಹೌಸ್. ಸೊ 8ನೇ ಮನೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಉಂಟು ಮಾಡುವ ಒಂದು ಮನೆಯಾಗಿದೆ. ಇದು ಅತೀಂದ್ರಿಯ ಜ್ಞಾನ, ಆ ವ್ಯಕ್ತಿಯ ಒಂದು ಗುಪ್ತ ನಾಲೆಡ್ಜ್ ಅಂತ ಹೇಳ್ತೀವಿ ಅಥವಾ ಟೆಕ್ನಿಕಲ್ ತಾಂತ್ರಿಕ ಒಂದು ಬುದ್ಧಿವಂತಿಕೆ ಅಂತಲೂ ತಗೊಬೋದು. ತಾಂತ್ರಿಕತೆ ಮತ್ತು ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಮತ್ತು 8ನೇ ಮನೆ ಅನ್ನುವಂಥದ್ದು ನಿಗೂಢತೆಯನ್ನು ಕ್ರಿಯೇಟ್ ಮಾಡುವಂಥ ಮನೆ.
ಇನ್ನು ಒಂಬತ್ತನೇ ಮನೆ ಅನ್ನುವಂಥದ್ದು ದೀರ್ಘ ಪ್ರಯಾಣವನ್ನು ತೋರಿಸುತ್ತೆ. ಮತ್ತು ಆ ವ್ಯಕ್ತಿ ಪಡೆಯುವಂತಹ ಬೆಂಬಲ, ಎಲ್ಲ ರೀತಿಯ ಬೆಂಬಲವನ್ನು ಒಂಬತ್ತನೇ ಮನೆ ತೋರಿಸುತ್ತೆ. ಮತ್ತು ಆ ವ್ಯಕ್ತಿಯ ತಂದೆ ಸ್ಥಾನ 9 ಮತ್ತು ಹಿರಿಯರು, ಇಷ್ಟನ್ನು ಒಂಬತ್ತನೇ ಮನೆ ರೆಪ್ರೆಸೆಂಟ್ ಮಾಡುತ್ತೆ. ಇದೆಲ್ಲ ಕೂಡ ಲಗ್ನದಿಂದ ಲೆಕ್ಕಾಚಾರವಾಗುತ್ತೆ. ಲಗ್ನ ಬೇರೆ ಬೇರೆ ಆದಾಗ ಆ ಮನೆಗಳು ಕೂಡ ಬೇರೆ ಬೇರೆ ಬರುತ್ತೆ. ಇನ್ನು 10ನೇ ಮನೆ ಬಂದು ಆ ವ್ಯಕ್ತಿಯ ನಾಯಕತ್ವದ ಗುಣ, ಆ ವ್ಯಕ್ತಿಯ ಒಂದು ವೃತ್ತಿಯ ಸ್ಥಾನ ಮತ್ತು ಆ ವ್ಯಕ್ತಿಯ ಒಂದು ಆಡಳಿತ ಕ್ರಿಯೆ ಮತ್ತು ಅಧಿಕಾರವನ್ನು ಈ ಒಂದು 10ನೇ ಮನೆ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ದಶಾಭುಕ್ತಿಗಳಲ್ಲಿ 10ನೇ ಮನೆ ಬಲವಾಗಿರುತ್ತೋ ಈ ಒಂದು ಕಾರಕತ್ವಗಳು ಆ ವ್ಯಕ್ತಿಯ ಒಂದು ಜೀವನದಲ್ಲಿ ನಡೀತಾ ಇರುತ್ತೆ. ಇನ್ನು 11ನೇ ಮನೆ ಬಂದು ಲಾಭಸ್ಥಾನ ಅಂತ ಹೇಳ್ತೀವಿ. ಹಿರಿಯ ಸಹೋದರರನ್ನು 11ನೇ ಮನೆ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಎಲ್ಲ ರೀತಿಯ ಸಮೃದ್ಧಿ ಮತ್ತು ಎಲ್ಲ ರೀತಿಯ ಬಯಕೆಗಳನ್ನು ಈ ಒಂದು 11ನೇ ಮನೆ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು 12ನೇ ಮನೆ ಅನ್ನುವಂಥದ್ದು ವಿದೇಶಿ ಪ್ರಯಾಣವನ್ನು ತೋರಿಸುತ್ತೆ. ಯಾಕಂದರೆ 1ನೇ ಮನೆಯಿಂದ 12ನೇ ಮನೆ ಅನ್ನುವಂಥದ್ದು ತುಂಬ ಲಾಂಗೆಸ್ಟ್ ದೂರದ ಮನೆ ಆಗಿರುವುದರಿಂದ ಇದನ್ನು ನಾವು ವಿದೇಶಿ ಪ್ರಯಾಣ ಅಂತ ಹೇಳ್ತೀವಿ. ಎಲ್ಲ ರೀತಿಯ ಖರ್ಚುಗಳು ಅಂತ ಹೇಳ್ತೀವಿ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಮತ್ತು ಮೋಕ್ಷ ಸ್ಥಾನ ಅಂತ ಹೇಳ್ತೀವಿ. ಮತ್ತು ಜ್ಞಾನೋದಯ ಆಗುವಂಥದ್ದು 12ನೇ ಮನೆ. ಇವಿಷ್ಟು 1 ರಿಂದ 12 ಮನೆಗಳು ಆ ವ್ಯಕ್ತಿಯ ಜೀವನದಲ್ಲಿ ಅನುಭವಿಸುವಂತಹ ವಿಚಾರಗಳನ್ನು ಈ 12 ಮನೆಗಳು ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಈ ಮನೆಗಳ ಸಂಯೋಗವೇ ದಶಾಭಕ್ತಿಗಳಲ್ಲಿ ಬಂದಾಗ ಆ ವ್ಯಕ್ತಿಯ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಮದುವೆ ಜೀವನದ ವಿಶ್ಲೇಷಣೆ ಅಂತ ಬಂದಾಗ ಇಲ್ಲಿ 2ನೇ ಮನೆ ತನ್ನ ಕುಟುಂಬ ಅಂತ ಬರುತ್ತೆ, 7ನೇ ಮನೆ ಸಂಗಾತಿ ವಿಚಾರ ಅಂತ ಬರುತ್ತೆ, ಮತ್ತು 9ನೇ ಮನೆ ಬೆಂಬಲ ಅಂತ ಬರುತ್ತೆ, 11ನೇ ಮನೆ ಲಾಭ ಅಥವಾ ಸಮೃದ್ಧಿ ಅಂತ ಬರುತ್ತೆ. ಒಟ್ಟಾರೆ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಈ 4 ಮನೆಗಳ ಸಂಯೋಗ ಉತ್ತಮ ಮದುವೆ ಜೀವನಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ 1ನೇ ಮನೆ ಅಂದರೆ ಒಂಟಿತನ ಮತ್ತು ನಾನು ಅನ್ನುವಂಥದ್ದು. ಅದೇ ರೀತಿ 6ನೇ ಮನೆ ಅದು ಶತ್ರು ಕಾಟ ಅಂತ ಆಗುತ್ತೆ, ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರುವಂಥದ್ದು. ಮತ್ತು 10ನೇ ಮನೆ ಅಂದರೆ ಅದು ಈಗೋ ಕ್ಲಾಶಸ್ನ ಕ್ರಿಯೇಟ್ ಮಾಡುವಂಥದ್ದು, ಅಧಿಕಾರವನ್ನು ಚಲಾಯಿಸುವಂಥದ್ದು. ಈ 1ನೇ ಮನೆ, 6ನೇ ಮನೆ, 10ನೇ ಮನೆ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಸೊ ಅದೇ ರೀತಿ ನಮ್ಮ ವೃತ್ತಿ ವಿಚಾರದಲ್ಲೂ ಅದೇ ಥರನೇ. ಯಾವಾಗ ನಮಗೆ 6ನೇ ಮನೆ ಅಂತ ಬರುತ್ತೋ ಮತ್ತು 10ನೇ ಮನೆ ಬರುತ್ತೋ ವೃತ್ತಿಯಲ್ಲಿ ಅತ್ಯುತ್ತಮವಾಗಿರುತ್ತೆ. ಅದೇ ರೀತಿ 5ನೇ ಮನೆ ಮತ್ತು 9ನೇ ಮನೆ ಬಂದಾಗ ವೃತ್ತಿಯಲ್ಲಿ ಅಡೆತಡೆಗಳನ್ನು ತೋರಿಸುತ್ತೆ. ಸೊ ದಶಾಭುಕ್ತಿಗಳಲ್ಲಿ ಯಾವ ಮನೆಗಳ ಒಂದು ಸಂಯೋಗ ಬರುತ್ತೋ ಆ ಸಂಯೋಗದ ಮೇಲೆ ಆ ವ್ಯಕ್ತಿಗೆ ನಡೀತಾ ಇರುವಂತಹ ಜೀವನದಲ್ಲಿ ಯಾವ ರೀತಿಯ ಏರಿಳಿತವಿದೆ ಅನ್ನೋದನ್ನು ನಾವು ಈ 12 ಮನೆಗಳ ಕಾರಕತ್ವದ ಮೇಲೆ ನಿರ್ಧಾರ ಮಾಡ್ತೀವಿ. ಇವಿಷ್ಟು 12 ಮನೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೊಂದಿಗೆ ಹಾಜರಾಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.